ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ದುಡ್ಡನ್ನು ಉಳಿಸಿ ಅಂತ ಯಾರಿಗಾದರೂ ಹೇಳಿ, ಸ್ವಾಮಿ ದುಡ್ಡಿದ್ರೆ ತಾನೇ ಉಳಿಸೋದು, ನೀವು ದುಡ್ಡು ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಉಳಿಸಿ ಉಳಿಸಿ ಅಂತ ಹೇಳ್ತೀರಿ ಅಂತ ಜನ ಕೇಳ್ತಾರೆ. ಒಂದು ನೆನಪಿಟ್ಕೊಳ್ಳಿ, 1,00,000 ರೂಪಾಯಿ ಸಂಬಳ ಇರುವ ವ್ಯಕ್ತಿ ಕೂಡ 1,10,000 ರೂಪಾಯಿಗೆ ತನ್ನ ಬದುಕಿನ ಶೈಲಿಯನ್ನು ರೂಪಿಸ್ಕೊಂಡಿರ್ತಾನೆ. 50,000 ರೂಪಾಯಿ ಸಂಬಳ ಇರೋ ವ್ಯಕ್ತಿ 55,000 ರೂಪಾಯಿ ಸಂಬಳಕ್ಕೆ ತನ್ನ ಬದುಕಿಗೆ 55,000 ರೂಪಾಯಿ ಖರ್ಚು ವೆಚ್ಚಕ್ಕೆ ತನ್ನ ಬದುಕನ್ನು ರೂಪಿಸ್ಕೊಂಡಿರ್ತಾನೆ. 10,000 ರೂಪಾಯಿ ಸಂಪಾದನೆ ಮಾಡೋ ವ್ಯಕ್ತಿ 15,000 ರೂಪಾಯಿ 12,000 ರೂಪಾಯಿ ಖರ್ಚಿನ ಮೊತ್ತಕ್ಕೆ ತನ್ನ ಬದುಕನ್ನು ರೂಪಿಸ್ಕೊಂಡಿರ್ತಾನೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ಫಸ್ಟ್ ಸ್ಪೆಂಡ್ ದೆನ್ ಸೇವ್. ಮೊದಲು ಖರ್ಚು ಮಾಡು, ನಂತರ ಅದಾದ ಮೇಲೆ ನಿಮ್ಮ ಹತ್ರ ದುಡ್ಡು ಉಳಿದ್ರೆ ಅದನ್ನು ಉಳಿಸು ಅನ್ನುವಂಥ ವ್ಯವಸ್ಥೆ ನಮ್ಮದು. ದುಡ್ಡಿನ ಸಮೀಕರಣದಲ್ಲಿ, ದುಡ್ಡಿನ ಸೂತ್ರಗಳಲ್ಲಿ ಈ ಸೂತ್ರಕ್ಕೆ ಬೆಲೆ ಇಲ್ಲ. ಫಸ್ಟ್ ಸೇವ್ ದೆನ್ ಸ್ಪೆಂಡ್. ಇಫ್ ಯು ಹ್ಯಾವ್ ಸ್ಯಾಲ್ರಿ ಆಫ್ 10,000 rupees, 10,000 ರೂಪಾಯಿ ಸಂಬಳ ನಿಮಗಿದ್ದರೆ 9,000 ರೂಪಾಯಿಗೆ ಮಾತ್ರ ನಿಮ್ಮ ಬದುಕನ್ನು ರೂಪಿಸಿಕೊಂಡು 1,000ವನ್ನು ಉಳಿಸಬೇಕು. ಅಥವಾ 1,000ವನ್ನು ಮೊದಲು ಎತ್ತಿಟ್ಟು 9,000 ರೂಪಾಯಲ್ಲಿ ಬದುಕನ್ನು ರೂಪಿಸಬೇಕು. ಅದು ದುಡ್ಡಿನ ಸೂತ್ರ. ಆರ್ಥಿಕ ಬದುಕಿನಲ್ಲಿ ಖರ್ಚಿಗೆ ಯಾವತ್ತೂ ಬೆಲೆ ಇರೋದಿಲ್ಲ, ಉಳಿತಾಯಕ್ಕೆ ಬೆಲೆ ಇರುತ್ತದೆ. ಏಕೆಂದರೆ ದ ಮನಿ ಸೇವ್ಡ್ ಈಸ್ ಮನಿ ಅರ್ನ್ಡ್ ಅಂತ. ಯಾವ ಹಣವನ್ನು ನಾವು ಉಳಿಸುತ್ತೇವೆಯೋ ಆ ಹಣವನ್ನು ನಾವು ಸಂಪಾದಿಸಿದಂತೆ ಎನ್ನುವಂಥ ಸೂತ್ರವನ್ನು ಆರ್ಥಿಕ ಜಗತ್ತು ಹೇಳುತ್ತೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ಮೊದಲು ಖರ್ಚು ಮಾಡು, ನಂತರ ಉಳಿದರೆ ಉಳಿತಾಯ ಮಾಡು ಅಂತ. ಆದ್ದರಿಂದ ಪ್ರತಿಯೊಬ್ಬರು ಹೇಳೋದೇನೆಂದರೆ, ಈಗ ಬರ್ತಾ ಇರೋ ದುಡ್ಡೇ ಸಾಲಲ್ಲ, ಇದರಲ್ಲಿ ಉಳಿತಾಯ ಎಲ್ಲಿ ಮಾಡೋದು ಅಂತ. ಮಗುವಿಗೆ ಕೈಗೆ 10 ರೂಪಾಯಿ ಕೊಡ್ತೀವಿ. ಆ 10 ರೂಪಾಯಿನಲ್ಲಿ ಅವನು 2 ಚಾಕ್ಲೇಟ್ ತೊಗೊಂಬಂದುಬಿಟ್ರೆ 10 ರೂಪಾಯಿ ಖಾಲಿ ಆಗುತ್ತೆ. ಆ ಮಗು ಆ 10 ರೂಪಾಯಲ್ಲಿ 2 ಕಾಯಿನನ್ನು ಎತ್ತಿ ತನ್ನ ಪಿಗ್ಗಿ ಬಾಕ್ಸ್ ಹಾಕಿದಾಗ 2 ರೂಪಾಯಿ ಉಳಿತಾಯ ಆಗುತ್ತೆ, 8 ರೂಪಾಯಿ 2 ಚಾಕ್ಲೇಟ್ಗೆ ಆಗುತ್ತೆ. ಇದು ಬದುಕಿಗೆ ಬೇಕಾದಂಥ ಆರ್ಟ್ ಆಫ್ ಲಿವಿಂಗ್. ಈ ಸೂತ್ರವನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಹೊಸ ವಿಚಾರದೊಂದಿಗೆ ನಾಳೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಮನಿ ಪ್ಲಾಂಟ್ ನೋಡಿದ್ದಾಯಿತು ವೀಕ್ಷಕರೇ. ಆದರೆ ನಿನ್ನೆ ಒಂದು ಪ್ರಶ್ನೆಯನ್ನು ಕೇಳಿದ್ವಿ, ನಿಮಗೆ ನೆನಪಿರಬಹುದು. ವಿಕಿಲೀಕ್ಸ್ನ ಯಾರು ಸ್ಟಾರ್ಟ್ ಮಾಡಿದ್ದು ಅಂತ, ಹೂ ಸ್ಟಾರ್ಟೆಡ್ ವಿಕಿಲೀಕ್ಸ್ ಅಂತ ಕೇಳಿದ್ವಿ. ನೀವು ಕೂಡ ಯೋಚನೆ ಮಾಡಿರ್ತೀರಾ ಮತ್ತು ಉತ್ತರ ಕೂಡ ನಿಮಗೆ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ಜೂಲಿಯನ್ ಅಸೆಂಜ್ ಅಂತ ಹೇಳಿ. ಸೊ 2006 October 4ಗೆ ಸ್ಟಾರ್ಟ್ ಮಾಡಿದ್ದು ಈ ಒಂದು ವಿಕಿಲೀಕ್ಸ್. ಭಾರಿ ಸಂಚಲನ ಮೂಡಿಸಿತ್ತು ವಿಕಿಲೀಕ್ಸ್. ನೆನಪಿದೆ ಅಲ್ವಾ ಸಮಯ? ಸೊ ಜೂಲಿಯನ್ ಅಸೆಂಜ್ ಆನ್ಸರು. ಈ ಬ್ರೇಕ್ ತಗೋಣ. ಟೇಕ್ ಎ ಶಾರ್ಟ್ ಬ್ರೇಕ್.
ಬ್ರೇಕ್ ನಂತರ ಚೋಚೋಬಾತ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಿನ್ನೆ ಏನೋ ಒಂದು ಪ್ರಶ್ನೆ ಕೇಳಿದ್ವಿ, ಇವತ್ತು ಒಂದು ಪ್ರಶ್ನೆ ಇಟ್ಕೊಂಡು ನಾನು ಈಗಾಗಲೇ ಬಂದಿದ್ದೀನಿ. ಇಂಡಿಯಾ 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 ಅಂತ ಇರ್ತೀವಿ ಯಾವಾಗಲೂ ಕೂಡ. ಇಂಡಿಯಾ ಅನ್ನೋ ಪದ ಎಲ್ಲಿಂದ ಬಂತು ಅಂತ ನೀವು ಯೋಚನೆ ಮಾಡ್ತೀರಿ. ನಾಳೆ ನಾನು ಆನ್ಸರ್ ಹೇಳ್ತೀನಿ. ಅಂದರೆ ಯಾವ ಭಾಷೆಯಿಂದ ಬಂತು ಅಂತ ಹೇಳಿ. ದ ವರ್ಡ್ ಇಂಡಿಯಾ ಡಿರೈವ್ಡ್ ಫ್ರಮ್ ಅಂತ ಹೇಳಿ. ಸೊ ನೀವು ಅದನ್ನು ಯೋಚನೆ ಮಾಡಿ ನಾಳೆ ನಮಗೋಸ್ಕರ ಕಾಯ್ತಾ ಇರಿ, ನಾವು ಆನ್ಸರ್ನ ಹೇಳ್ತೀವಿ. ಗೊತ್ತಿದ್ರೆ ನೀವು ತಿಳ್ಕೊಳ್ಳಿ ಅಂತ. ಓಕೆ, ಈಗ ನಮ್ಮ ಟಿಫನ್ ಬಾಕ್ಸಲ್ಲಿ ಏನಿದೆ ಅಂತ ನೋಡ್ಬೇಡ ಅಲ್ಲ, ಫಟಾಫಟಾಗಿ ಯಾವ ಅಡುಗೆ ಹೇಳ್ಕೊಡ್ತಾರೆ ಅಂತ ಬನ್ನಿ. ಗುಡ್ ಮಾರ್ನಿಂಗ್ ವೀಕ್ಷಕರೇ, ನಾನು ಪ್ರತಿಭಾ ಅಜಯ್. ಟಿಫನ್ ಬಾಕ್ಸಿಗೆ ಸ್ವಾಗತ. ಇವತ್ತೇನು ಸ್ಪೆಷಲ್ಲು ಕಾಯ್ತಾ ಇದ್ದೀರಾ ಹೇಳ್ತೀನಿ. ಇವತ್ತು ಇಡ್ಲಿಯಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೇಯ್ನ್ ಇಡ್ಲಿ, ಸಕ್ಕರೆ, ಕಾಯಿ ತುರಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ಫಸ್ಟ್ ಏನು ಮಾಡೋಣ, ಒಂಥರ ಇಡ್ಲಿನ ಪುಡಿ ಮಾಡ್ಕೊಂಡ್ಬಿಡೋಣ. ಒಟ್ಟೊಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ಇಡ್ಲಿ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ, ಅದೇ ಒಂದು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು. ಇವಾಗ ಇದು ಪುಡಿ ಮಾಡ್ಕೊಂಡಿರೋ ಇಡ್ಲಿನ ಹಾಕೋಣ. ಸ್ವಲ್ಪ ಸಕ್ಕರೆ ಹಾಕೋಣ. ಸಕ್ಕರೆ ಖಾರ, ಸಿಹಿ ಖಾರ ಹೊಡಿತಾ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಇಡ್ಲಿಗೆ ಆಲ್ರೆಡಿ ಉಪ್ಪಿದೆ. ಈ ಒಗ್ಗರಣೆಗೆಲ್ಲ ಸ್ವಲ್ಪ ಹಾಕಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಕಾಯಿ ತುರಿ, ನಿನ್ನೆ ಇಡ್ಲಿ ತಿನ್ನೋಕ್ಕೆ ಬೇಜಾರಾಯಿತು ಅಂತಂದರೆ ಈ ಥರ ಉಪ್ಪಿಟ್ಟು ತುಂಬಾ ರುಚಿ ಇರುತ್ತೆ, ಮಾಡಿಕೊಂಡು ತಿನ್ಬೋದು. ಉಪ್ಪಿಟ್ಟು ರೆಡಿಯಾಗಿದೆ. ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು. ನಿಮ್ಮಲ್ಲೂ ಏನಾದರೂ ಇಡ್ಲಿ ಮಿಕ್ಕಿದರೆ ಖಂಡಿತ ಈ ಥರ ಉಪ್ಪಿಟ್ಟು ಮಾಡಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.